ಜಾಗೃತಿ ವೇದಿಕೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಗಂಗಾವತಿ ಜುಲೈ 20 ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕನ್ನಡ ಯುವ ಜಾಗೃತಿ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಿ ಸನ್ಮಾನಿಸಿ ಅಧಿಕಾರ ಸ್ವೀಕಾರ ಮಾಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಮೊಹಮ್ಮದ್ ದಳಪತಿ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಮತ್ತು ಭಾಷೆಯ ರಕ್ಷಣೆಗಾಗಿ ಸದಾ ಬದ್ಧನಾಗಿ ಸೇವೆ ಸಲ್ಲಿಸುತ್ತೇನೆ. ಸಂಘಟನೆಯು ನನಗೆ ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಮಾತನಾಡಿ, ನಮ್ಮ ಸಂಘಟನೆಯನ್ನು ಮೆಚ್ಚಿ ಸೇರ್ಪಡೆಗೊಂಡಿರುವ ಮಹಿಳಾ ಘಟಕ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಂಘಟನೆ ಸದಾ ಅವರೊಂದಿಗೆ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಹಿಳಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ದಳಪತಿ, ರಾಜ್ಯ ಕಾರ್ಯದರ್ಶಿ ಸುಲೇಮಾನ್ ಭಾಷಾ, ರಾಜ್ಯ ಸಹ ಕಾರ್ಯದರ್ಶಿ ಎಂಡಿ ಸಾದಿಕ್, ಜಿಲ್ಲಾ ಗೌರವಾಧ್ಯಕ್ಷ ಎಸ್ಕೆ ಭಾಷಾ, ರಾಜ್ಯ ಸದಸ್ಯ ಅಮ್ಜದ್ ಖಾನ್, ರಾಜ್ಯ ಸದಸ್ಯ ಯೂನುಸ್ ಖಾನ್, ರಾಜ್ಯ ಸದಸ್ಯ ನಿಂಗಪ್ಪ ನಾಯಕ್, ಕನಕಗಿರಿ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ್, ಕನಕಗಿರಿ ತಾಲೂಕು ಉಪಾಧ್ಯಕ್ಷ ಹುಸೇನ್, ಗಂಗಾವತಿ ತಾಲೂಕು ಸಹ ಕಾರ್ಯದರ್ಶಿ ಕ್ವಾಜಾ ಮೈನುದ್ದೀನ್ ರಾಜ್ಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಮತ್ತು ಮಹಿಳಾ ಘಟಕದಿಂದ ಶಕುಂತಲಮ್ಮ ವೈ ಕಲ್ಲೂರು, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ಅರಿಗಾರ್, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಸೌಮ್ಯಶ್ರೀ, ಗಂಗಾವತಿ ತಾಲೂಕು ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪಾಲಾಕ್ಷಮ್ಮ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಖಜಾಂಚಿ ಗಾಯತ್ರಿ, ಗಂಗಾವತಿ ತಾಲೂಕು ಮಹಿಳಾ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಗೌರಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಶೈಲಜಾ ಚಂದ್ರಗಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ರಾಜೇಶ್ವರಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಹಿಳಾ ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡ ಯುವ ಜಾಗೃತಿ ವೇದಿಕೆಯ ಎಲ್ಲ ಸದಸ್ಯರಿಗೆ ಹೇಳೋದೇನೆಂದರೆ, ಈ ಸಂಘಟನೆಯ ಯಾವುದೂ ಜಾತಿ ಇಲ್ಲ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ. ಇವತ್ತು ಇಲ್ಲಿ ಸೇರಿರುವ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇವರು ಮುಸ್ಲಿಂ, ಇವರು ಕ್ರಿಶ್ಚಿಯನ್ಸ್, ಇವರು ಇನ್ನೊಬ್ಬರು ಅಲ್ಲ, ನಾವು ಎಲ್ಲರೂ ಒಂದೇ. ನಮ್ಮ ಸಂಘಟನೆಯ ಉದ್ದೇಶ ಇದೆ. ಯಾಕಂದರೆ ನೀವು ಯಾವ ಪಕ್ಷದಾಗಿರ್ರಿ ನಮಗೆ ಅಪೇರೆನ್ಸ್ ಇಲ್ಲ. ನೀವು ಯಾವ ಪಕ್ಷಕ್ಕೂ ದುಡಿರಿ. ಇವತ್ತು ಇವರು ಕಾಂಗ್ರೆಸ್ದಾಗಿದ್ದಾರೆ, ಇವರು BJPದಾಗಿದ್ದಾರೆ, ಇನ್ನೊಂದು ಪಕ್ಷದಾಗಿದ್ದಾರೆ. ಆದರೆ ನಿಮ್ಮ ಇಷ್ಟ ಅದು ಯಾವ ಪಕ್ಷದಾಗಿರ್ರಿ. ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಅನ್ಯಾಯ ಆದರೆ ನಾವು ಯಾವ ಪಕ್ಷ ನೋಡಲ್ಲ, ಕಾಂಗ್ರೆಸ್ ನೋಡಲ್ಲ, BJP ನೋಡಲ್ಲ, ಇನ್ನೊಂದು ಪಕ್ಷ ನೋಡಲ್ಲ. ನಾವು ಅದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ. ನೀವು ನಮ್ಮ ಜೊತೆಗೆ ನಿಲ್ಲಬೇಕಂತ ಎಲ್ಲರಿಗೂ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಸಂಘಟನೆ ಮಾಡಿದ್ದು ಉದ್ದೇಶ ಏನಂದರೆ, ರಾಜಕಾರಣಿಗಳು ಏನು ನಮಗೆ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಕೆಲಸ ತಗೊಂಡು ನಮ್ಗೆ ಬಿಟ್ಬಿಡ್ತಾರಲ್ಲ, ಆ ಕೆಲಸ ಏನು ಬಿಟ್ಬಿಡ್ತಾರಲ್ಲ ಅದಕ್ಕೆ ಧ್ವನಿ ಎತ್ತಕ್ಕೆ ನಾವು ಇವತ್ತು ಈ ಸಂಘಟನೆ ಮಾಡಿದ್ದು. ಅದಕ್ಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಸಂಘಟನೆಗೆ ಯಾವುದು ಜಾತಿ ಇಲ್ಲ, ಯಾವುದು ಪಕ್ಷ ಇಲ್ಲ. ನೀವು ಯಾವ ಪಕ್ಷದಾಗಿರ್ರಿ. ಇನ್ನೊಬ್ರು ನಿಮ್ಗೆ ಹೇಳ್ತಾರ ಏನಪ್ಪ ಅಂದರೆ, ನೀವು ಅವ್ರ ಜೊತೆಗೆ ಯಾಕೆ ಸೇರಿರಿ, ಇವ್ರ ಜೊತೆಗೆ ಯಾಕೆ ಸೇರಿರಿ ಅಂತ. ನೀವು ಅದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕೆಲಸ ನೀವು ಮಾಡಬೇಕು. ಯಾಕಂದರೆ ಇವತ್ತು ನೀವು ಅವ್ರ ಮಾತು ಕೇಳಿ ಹಿಂದಕ್ಕೆ ಹೋದರೆ ಮತ್ತೆ ನೀವು ಮುಂದಕ್ಕೆ ಬರಲ್ಲ. ಹಂಗಾಗಿ ನೀವು ಯಾವ ಪಕ್ಷದಾಗಿರ್ರಿ, ನೀವು ಅವ್ರ ಮಾತು ಕೇಳ್ರಿ. ಇವತ್ತು ಸಾಯಂಕಾಲ ಓದ್ಕೊಟ್ಲೆ ನಿಮ್ಗೆ ಎಲ್ಲರೂ ಫೋನ್ ಬರ್ತೈತೆ, ನೀವು ಆ ಸಂಘಟನೆದಾಗ ಯಾಕೆ ಸೇರಿರಿ, ಈ ನಮ್ಮ ಸಂಘಟನೆದಾಗ ಬರ್ಬೇಕಿತ್ತು.
ಅವ್ರದ್ದು ಚೆನ್ನಾಗೈತಿ. ಅಂದ್ರೆ ನಿಮ್ ಇಷ್ಟ ಅದು, ನಾವನ ನಿಮ್ಗೆ ಕರೆದಿಲ್ಲ, ನೀವು ನನಗೆ ನೋಡಿ ನಂದು ಸ್ವಭಾವ ನೋಡಿ ಬಂದಿರಿ. ಮೇಡಮ್ ಅವ್ರು ಕರ್ಕೊಂಡ್ ಬಂದಾರ, ಅವ್ರ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಇವತ್ತು ಒಳ್ಳೆ ಟೀಮ್ ಮಾಡಿದಾರ, ಇನ್ನ ಒಳ್ಳೆ ಟೀಮ್ ಮಾಡ್ತಾರಂತ ನನಗೆ ಅವ್ರ ಮೇಲೆ ವಿಶ್ವಾಸ ಐತಿ. ಇನ್ನ ಬೆಳಿಬೇಕು ನಮ್ಮ ಟೀಮ್. ಇವತ್ತು ಬರೇ ಒಂದು 10 ಮಂದಿ ಇದಾರ ಲೇಡೀಸ್, ಇನ್ನ ಬರುವ ದಿನಗಳಲ್ಲಿ 40 ಮಂದಿ ಆಗ್ಬೇಕು, 50 ಮಂದಿ ಆಗ್ಬೇಕು, ಇನ್ನ ಬೆಳೀತಾ ಹೋಗ್ಬೇಕು. ನಾವು ಸಹ ಇವಾಗ ಇಲ್ಲಿ 10 ಮಂದಿಗೆ ಮತ್ತೆ ನಾವು ಜಾಯಿನ್ ಮಾಡ್ಕೊಂಡಿವಿ ಗಂಡರ್ಸಿಗೆ. ಇವತ್ತು ನಮ್ಮ ಅದ್ರಾಗ ಟೋಟಲ್ 35 ಮಂದಿ ಆಲ್ರೆಡಿ ಇದಾರ. ಅವ್ರಿಗೆ ನಾನು ಯಾಕೆ ಕರೆದಿಲ್ಲ ಅಂದ್ರೆ ಇಲ್ಲಿ ಮತ್ತೆ ಜಾಗ ಫುಲ್ ಆಗ್ಬಿಡ್ತೈತೆ, ಯಾರು ನೇಮಕ ಮಾಡ್ಬೇಕು ಅಷ್ಟೇ ಅವ್ರಿಗೆ ಕರೆದಿದ್ದು ಅದಕ್ಕಾಗಿ ಎಲ್ಲರಿಗೆ ಈ ಮಾತು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಮೊಟ್ಟ ಮೊದಲಾಗಿ ನಾವು ರಾಜ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ. ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಕನ್ನಡ ಯುವ ಜಾಗೃತಿ ವೇದಿಕೆ ವತಿಯಿಂದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕಗೊಂಡಿದ್ದೀನಿ. ಆ ದೇವರ ಒಂದು ಕೃಪೆಯಿಂದ, ಈ ಕನ್ನಡ ಮಾತೆಯ ಕೃಪೆಯಿಂದ ನಾನು ಈ ಒಂದು ಕೊಟ್ಟಿರುವಂಥ ಜವಾಬ್ದಾರಿ ತುಂಬ ಹೃದಯದಿಂದ ನಿಭಾಯಿಸ್ತೀನಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ಯಾವತ್ತೂ ತಯಾರಾಗಿದ್ದೀನಿ. ಇವರೆಲ್ಲರೂ ನನ್ನ ಜೊತೆಗೆ, ನಮ್ಮ ಎಲ್ಲ ಅಕ್ಕ ಮಾತೆಯರು ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಎಲ್ಲ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಈ ನಾವೆಲ್ಲರೂ ಸೇರಿ ಈ ಒಂದು ಕನ್ನಡ ನೆಲ ಜಲಗೋಸ್ಕರ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ನಾನು ಯಾವತ್ತೂ ಸಿದ್ಧ, ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಾಧ್ಯಕ್ಷರು ಮತ್ತು ಮಹಿಳಾ ಘಟಕ ಮತ್ತು ಎಲ್ಲ ಕುಟುಂಬ ಸದಸ್ಯರಿಗೆ ನನಗೆ ಸನ್ಮಾನಿಸಕ್ಕೆ ಧನ್ಯವಾದಗಳು. ಇವತ್ತಿನ ಈ ಒಂದು ಪುಣ್ಯ ದಿನವಾಗಿದ್ದರಿಂದ ನನಗೇನೋ ಒಂದು ಒಳ್ಳೆಯದಕ್ಕೆ ನಾವು ಹೆಜ್ಜೆ ಇಟ್ಟಿದೀವಿ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಎಲ್ಲಾ ಹೆಣ್ಮಕ್ಳಿಗೂ ಜಾತಿ ಧರ್ಮ ಭೇದ ಭಾವ ಇಲ್ಲಿ ಯಾವುದೂ ಇಲ್ಲ. ಎಲ್ಲಾ ಕಡೆಗಳು ಅನ್ಯಾಯ ಎತ್ತಿ ತೋರ್ತಾ ಇದೆ, ತಲೆ ಎತ್ತಿ ನಿಂತಿದೆ. ಇದನ್ನ ನಾವು ಬಗ್ಗು ಬಡಿಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿ ಜಾತಿ ಧರ್ಮ ಇದು ಯಾವುದನ್ನು ಲೆಕ್ಕಿಸದೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ಲರೂ ಸೇರಿ, ಮಹಿಳೆಯರು ಸಾರ್ವಜನಿಕರೆಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟು ಇದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ ನಮ್ಮ ಧರ್ಮ ಆಗಿದೆ. ಈ ಒಂದು ಸಂಘ ಸಂಸ್ಥೆಗಳು ಯಾಕೆ ಉಟ್ಕೊಂಡಿದಾವೆ ಅಂದ್ರೆ ಎಲ್ಲ ಕಡೆನೂ ಅನ್ಯಾಯಗಳು ತಲೆ ಎತ್ತಿ ನಿಂತಿದೆ. ಎಲ್ಲೂ ಯಾರು ಇದಕ್ಕೆ ಹೊಣೆ ಆಗಿರಲ್ಲ. ಯಾರು ನಮ್ಮನ್ನ ನಾವೇ ರಕ್ಷಿಸಿಕೊಳ್ಳುವಂತ ಒಂದು ಇದು ಬಂದು ನಿಂತಿದೆ ಇಲ್ಲಿವರೆಗೂ. ಅದಕ್ಕೋಸ್ಕರ ನಾವು ನಮ್ಮನ್ನ ನಾವಾಗ್ಲಿ, ನಾವು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾವುದೇ ಒಂದು ಪುಟ್ಟ ಮಕ್ಕಳಿಗೂ ಅನ್ಯಾಯ ಆಗ್ತಿದೆ. ಅದನ್ನೆಲ್ಲ ತಡೆಗಟ್ಟೋಕೋಸ್ಕರನೇ ಈ ಒಂದು ಜಾಗೃತಿಯ ಸಮಿತಿಯಾಗೆ ನಾವು ಉಪಾಧ್ಯಕ್ಷರಾಗೋಕೆ ಇಷ್ಟಪಟ್ಟಿದ್ದು. ಎಲ್ಲರಿಗೂ ಇವತ್ತು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಎಲ್ಲಾ ಸ್ಥಾನಗಳನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲಾ ನನ್ನ ಹೃತ್ಪೂರ್ವಕ ಅಣ್ಣ ತಮ್ಮಂದರಿಗೂ ಮತ್ತು ಅಕ್ಕ ತಂಗಿಯರಿಗೂ ಮತ್ತು ಸಹೋದರಿಯರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಬರಲಿ, ಇನ್ನೂ ಹೆಚ್ಚು ಹೆಚ್ಚು ಉನ್ನತವಾದ ಎಲ್ಲಾ ಕೆಲಸಗಳು ಕಾರ್ಯಗಳು ನಿರ್ವಹಿಸ್ಲಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊಂತ. ಕನ್ನಡ ಯುವ ಘಟಕ ಜಾಗೃತಿ ವೇದಿಕೆ ಯುವಕರಿಗೋಸ್ಕರ ಯುವಕರಿಗಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತ MD ಕೌಶಿಕ್ ರಾಜ್ಯಾಧ್ಯಕ್ಷರಾದ ನಮ್ಮ ಎಲ್ಲರಿಗೂ ಇವತ್ತು ನಮ್ಗೆ ಸ್ಥಾನ ಕೊಟ್ಟಾರ. ಗೌರವಾಧ್ಯಕ್ಷ ಆಗಿ ನಮ್ಗೆ ನೇಮಕ ಮಾಡ್ಕೊಂಡಾರ. ಉಳಿದವರೆಲ್ಲ ಪದಾಧಿಕಾರಿಗಳಿಗೆ, ಹೆಣ್ಮಕ್ಳು ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಎಲ್ಲರಿಗೂ ನಮ್ಗೊಂದೊಂದು ಸ್ಥಾನ ಕೊಟ್ಟು ಜವಾಬ್ದಾರಿ ವಹಿಸ್ಯಾರ. ನಾವು ಎಲ್ಲೋ ನಮ್ಮ ರಾಜ್ಯಾಧ್ಯಕ್ಷರು ನಮ್ ಜೊತೆಗಿರ್ತಾರ, ಕಾರ್ಯದರ್ಶಿಗಳು ನಮ್ ಜೊತೆಗಿರ್ತಾರೆ, ಎಲ್ಲರೂ ಇರ್ತಾರ. ಹಿರಿಯರಾದ ನಮ್ಮ ಅಣ್ಣರು ತಮ್ಮನವ್ರು ಎಲ್ಲರೂ ಅವ್ರ ಜೊತೆಗೆ ನಾವು ನಿಂತು ನಮ್ಗೆ ಎಲ್ಲೋ ಅನ್ಯಾಯ ಆಗ್ಲಿ, ಹೆಣ್ಮಕ್ಳಿಗೆ ದೌರ್ಜನ್ಯ, ಸಣ್ಣ ಮಕ್ಕಳಿಗೆ, ಸಣ್ಣ ಹೆಣ್ಮಕ್ಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಬಹಳ ದೌರ್ಜನ್ಯ ಅವೆಲ್ಲ ಆಗಕತ್ತವ. ಯಾರು ನಮ್ಮ ಗೌರ್ಮೆಂಟು ನಮ್ಗ ಸಹಕಾರ ಕೊಡವಲ್ದು. ಯಾರು ಎಷ್ಟು ಮಂದಿ ಇದ್ರು ನಮ್ಗ ಇದು ಸಹಕಾರ ಇಲ್ಲ. ಮಹಿಳೆಯರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಬಹಳ ಅನ್ಯಾಯ ನಡೆಯಕತ್ತವ. ಯಾವ ಪೊಲೀಸರು ಇರ್ಲಿ ಯಾರೇ ಇರ್ಲಿ ನಮ್ಗೆ ಸಹಕಾರ ಇಲ್ಲ. ಅದ್ರ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ನಾವೆಲ್ಲರೂ ಅವ್ರ ಜೊತೆಗಿದ್ದು ಅವು ಅನ್ಯಾಯಗಳನ್ನು ತಡೆಗಟ್ತೀವಿ, ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರ ಅದ್ರ ಸಲುವಾಗಿ ನಾವೆಲ್ಲರೂ ಅವ್ರು ನಮ್ಮ ಬೆನ್ನೆಲುಬಾಗಿ ಅವ್ರು ನಿಂತಾರ, ಅವ್ರ ಜೊತೆಗೆ ನಾವ್ ಇರ್ತೀವಿ. ಎಲ್ಲಿ ಅನ್ಯಾಯ ನಡೆದ್ರು ನಾವೆಲ್ಲರೂ ಹೋಗ್ತೀವಿ ಒಗ್ಗಟ್ಟಾಗಿ. ಅದು ಮುಗಿಯತನ ಸತ್ಯಾಗ್ರಹ ಮಾಡಿ ಕುಂತ್ಕೊಂಡು ನಾವು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಂಘಟನಾ ಹೋರಾಟದಲ್ಲಿ ಏನೇ ಅಡೆತಡೆಗಳು ಬರಲಿ, ಏನೋ ತೊಂದರೆಗಳು ಬರಲಿ, ನಾವು ಎನಿ ಟೈಮ್ ಹೋರಾಡಿ ಅವೆಲ್ಲ ಒಟ್ಟಾಗಿ ಬರ್ತೀವಿ, ಎಲ್ಲರೂ ಒಂದಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮಹಿಳೆಯರಿಗೋಸ್ಕರ ಒಂದು ಹೋರಾಟವನ್ನು ನಾವು ಹೂಡ್ಕೊಂಡಿದ್ದೇವೆ.
ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ತಾಯಿಯರು ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ನಾವು ಅವ್ರ ಜೊತೆಗೆ ಹೋರಾಟಕ್ಕೆ ಯಾವಾಗೂ ಬರ್ತೀವಿ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾವು ರಾತ್ರಿ ಆಗ್ಲಿ ಹಗಲೇ ಆಗ್ಲಿ ಅವ್ರ ಜೊತೆಗೆ ನಾವು ನಿಂದಿರ್ತೀವಿ. ನಮ್ಗೆ ಯಾವಾಗ ನೀವು ಸಪೋರ್ಟ್ ಆಗಿರ್ಬೇಕಂತ ನಾನು ಕೇಳ್ತೀನಿ.